ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಜುಲೈ 5, 2024 ಅಂದ್ರೆ ನಾಳೆ ಅತಿ ಶಕ್ತಿಯುತವಾದ ಜ್ಯೇಷ್ಠ ಅಮಾವಾಸ್ಯೆ. ಈ ದಿನ ಯಾವ ಪರಿಹಾರ ಮಾಡಿದ್ರೂ ಕೋಟಿಪಟ್ಟು ಫಲ ಸಿಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಆ ಪರಿಹಾರಗಳಲ್ಲಿ ಮುಖ್ಯವಾಗಿ ಆಲೋವೆರಾ ಗಿಡದಿಂದ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಹಣ ವಿಪರೀತವಾಗಿ ನಿಮ್ಮ ಕೈ ಸೇರುತ್ತೆ. ನಿಮ್ಮ ದರಿದ್ರವೆಲ್ಲ ದೂರಾಗಿ ರಾಜಯೋಗ ಕೂಡಿ ಬರುತ್ತೆ. ಕಷ್ಟ, ನರದೃಷ್ಟಿ ಎಲ್ಲ ಕೂಡ ಹೊರಟು ಹೋಗುತ್ತೆ. ನೆಗೆಟಿವ್ ಎನರ್ಜಿ ನಿಮ್ಮನೆ ಆಸುಪಾಸಿಗೂ ಬರಲ್ಲ. ಹಾಗಾದ್ರೆ ನಾಳೆ ನಾವು ಮಾಡಬೇಕಾಗಿರೋ ವಿಷಯ ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾಳೆ ಎಷ್ಟೋ ವರ್ಷಗಳ ನಂತರ ಬರ್ತಿರೋಂತ ಪವರ್ಫುಲ್ ಅಮಾವಾಸ್ಯೆ ಆಗಿರೋದ್ರಿಂದ ಕೆಲವು ಪರಿಹಾರಗಳನ್ನ ತಪ್ಪದೆ ಮಾಡ್ಕೋಬೇಕಾಗುತ್ತೆ. ನಾಳೆ ಕೆಲವು ವಸ್ತುಗಳನ್ನ ಮರೀದೆ ಮನೆಗೆ ತಂದ್ಕೋಬೇಕು. ಈ ವಸ್ತುಗಳನ್ನ ತರೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆ ಒಳಗೆ ಕಾಲಿಡ್ತಾಳೆ. ಅಮಾವಾಸ್ಯೆ ಅಂದ್ರೆ ತುಂಬಾ ಜನ ಭಯ ಪಡ್ತಾರೆ. ಕೆಲವರಿಗೆ ಅಮಾವಾಸ್ಯೆ ದಿನ ಏನೇನೋ ಕೆಟ್ಟದ್ದು ನಡೀತಾ ಇರುತ್ತೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಲಕ್ಷ್ಮೀ ದೇವಿಗೆ ಅಮಾವಾಸ್ಯೆ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಒಂದು ಮಾತು ನಾವು ನೆನ್ಪಿಟ್ಕೋಬೇಕು, ನಾವು ಎಷ್ಟು ಭಯ ಪಡ್ತೀವೋ ಜೀವನದಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಹೋಗ್ತೀವಿ. ಅಮಾವಾಸ್ಯೆ ದಿನ ಮರೀದೆ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ ಅನ್ನ ಮನೆಗೆ ತಂದ್ಕೋಬೇಕು. ಅಮಾವಾಸ್ಯೆ ದಿನ ಕಲ್ಲುಪ್ಪನ್ನ ಮನೆಗೆ ತಂದ್ರೆ ತುಂಬಾ ಒಳ್ಳೇದು. ಆ ಉಪ್ಪಿನಲ್ಲಿ ಸ್ವಲ್ಪ ಉಪ್ಪನ್ನ ತೆಗೆದು ಒಂದು ಚಿಕ್ಕ ಮಡಕೆಯಲ್ಲೋ ಅಥವಾ ಮಣ್ಣಿನ ದೀಪದಲ್ಲೋ ಹಾಕಿ ಅದರಲ್ಲಿ 11 ರೂಪಾಯಿ ಕಾಯಿನ್ಸ್ ಇಟ್ಟು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೇಕು. ಅದರ ನಂತರ ಆ ಉಪ್ಪನ್ನ ನೀವು ಅಡುಗೆಗೆ ಉಪಯೋಗಿಸ್ಕೋಬಹುದು. ಹಾಗೆ ಆ 11 ರೂಪಾಯಿನ ಬೀರೋ ಒಳಗಡೆ ಭದ್ರವಾಗಿಟ್ಕೊಳ್ಳಿ. ನೀವು ಯಾವ್ದಾದ್ರೂ ಬೆಲೆ ಬಾಳುವಂತ ವಸ್ತು ಕೊಂಡ್ಕೊಂಡಾಗ ಈ 11 ರೂಪಾಯಿ ಕೂಡ ಅದಕ್ಕೆ ಆಡ್ ಮಾಡ್ಕೊಳ್ಳಿ. ಆ ವಸ್ತು ನಿಮ್ಮ ಹತ್ರ ತುಂಬಾ ದಿನ ಬಾಳುತ್ತೆ. ಇನ್ನು ಉಳಿದಿರೋ ಉಪ್ಪಿಂದ ಬೇರೆ ಯಾವ್ದಾದ್ರೂ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಅಂದ್ರೆ ಉಪ್ಪಿನ ದೀಪ ಹಚ್ಚೋದು, ಉಪ್ಪಿಂದ ಮನೆಯಲ್ಲಿರೋರೆಲ್ಲರೂ ದೃಷ್ಟಿ ತಗೊಳ್ಳೋದು, ಉಪ್ಪಿಂದ ಮನೆಗೆ ದೃಷ್ಟಿ ತೆಗೆಯೋದು, ಈ ರೀತಿಯಾದ ಎಲ್ಲಾ ಪರಿಹಾರಗಳನ್ನ ನಾಳೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಪುಡಿ ಉಪ್ಪನ್ನ ಮಾತ್ರ ತರೋಕ್ ಹೋಗ್ಬೇಡಿ. ಯಾಕಂದ್ರೆ ಅದರಿಂದ ಯಾವುದೇ ಪ್ರಯೋಜನನೂ ಇರಲ್ಲ. ಕಲ್ಲುಪ್ಪು ಮಾತ್ರನೇ ತಗೋಬನ್ನಿ. ಇನ್ನು ನೀವು ಈ ದಿನ ತರಬೇಕಾಗಿರುವಂತ ಎರಡನೇ ಪದಾರ್ಥ ಅರಿಶಿನ. ಒಂದು ಚಿಕ್ಕ ಪ್ಯಾಕೆಟ್ ಅರಿಶಿನ ತಂದ್ಕೊಂಡು ಅದರಲ್ಲಿ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಒಂದು ಚಿಕ್ಕ ಬೊಂಬೆ ತರ ಮಾಡ್ಕೊಂಡು ಅದಕ್ಕೆ ಕುಂಕುಮದ ಬೊಟ್ಟಿಟ್ಟು ಅದನ್ನೇ ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡ್ಕೊಳ್ಳಿ. ಅಮಾವಾಸ್ಯೆ ಮುಗಿದ ಮೇಲೆ ಆ ಅರಿಶಿಣದ ಲಕ್ಷ್ಮಿಯನ್ನ ನೀವು ಯಾವ್ದಾದ್ರೂ ಒಂದು ಚಿಕ್ಕ ಡಬ್ಬಿಲಿ ತೆಗೆದಿಟ್ಕೊಳ್ಳಿ. ನೀವು ಪ್ರತಿದಿನ ಸ್ನಾನ ಮಾಡೋ ಮುಂಚೆ ಆ ಸ್ವಲ್ಪ ಸ್ವಲ್ಪ ಅರಿಶಿನ ತಗೊಂಡು ಅದನ್ನ ನೀವು ಮೈಗೆಲ್ಲ ಉಜ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಅಥವಾ ಮುಖಕ್ಕೆ ಮಾತ್ರ ಕೂಡ ಹಚ್ಕೋಬಹುದು. ಈ ರೀತಿ ಆ ಲಕ್ಷ್ಮೀ ದೇವಿ ಬೊಂಬೆನ ಬಳಸ್ಕೊಳ್ಳಿ. ಇದರಿಂದ ನಿಮಗೆ ಅದೃಷ್ಟ ಒಲಿದು ಬರುತ್ತೆ. ಇನ್ನು ಮೂರನೇ ಪದಾರ್ಥ ಏಲಕ್ಕಿ. ನಾಳೆ ತಪ್ಪದೆ ಒಂದು ಚಿಕ್ಕ ಏಲಕ್ಕಿ ಪ್ಯಾಕೆಟ್ ನ ಮನೆಗೆ ತಂದ್ಕೋಬೇಕು. ಚಿಕ್ಕದು ಅಂದ್ರೆ ಮಿನಿಮಮ್ 11 ಏಲಕ್ಕಿ ಇರಬೇಕು. ಆ ಏಲಕ್ಕಿಯನ್ನ ಕೂಡ ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಅಂದ್ರೆ ಒಂದು 4 ಏಲಕ್ಕಿ ತಗೊಂಡು ನೀವು ಯಾವ್ದಾದ್ರೂ ಪ್ರಸಾದ ತಯಾರಿಸೋವಾಗ ಅದರಲ್ಲಿ ಈ ಏಲಕ್ಕಿನ ಬೆರೆಸಿ ಅದನ್ನ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಇಡಿ. ಇನ್ನು ನಾಳೆ ಆಲೋವೆರಾ ಇಂದ ಮಾಡುವಂತ ಪರಿಹಾರ ಕೂಡ ತಿಳ್ಕೊಳ್ಳೋಣ. ಆಲೋವೆರಾ ಗಿಡ ತುಂಬಾನೇ ಪವರ್ಫುಲ್. ಆಲೋವೆರಾ ಗಿಡದಲ್ಲಿ ಲಕ್ಷ್ಮಿ, ಸರಸ್ವತಿ ಹಾಗೂ ಪಾರ್ವತಿ ವಾಸ ಇರ್ತಾರೆ. ಆಲೋವೆರಾ ಗಿಡದಿಂದ ಕೆಲವು ಪರಿಹಾರಗಳನ್ನ ಅಮಾವಾಸ್ಯೆ ದಿನ ಮಾಡೋದ್ರಿಂದ ದರಿದ್ರ ದೇವತೆಯನ್ನ ಮನೆಯಿಂದ ಓಡಿಸಿ ಲಕ್ಷ್ಮೀ ದೇವಿನ ನಮ್ಮ ಮನೆಯೊಳಗೆ ತಂದ್ಕೋಬಹುದು. ಆ ಪರಿಹಾರ ಏನಂದ್ರೆ, ಮೊದಲು ನೀವೊಂದು ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ನಿಮ್ ಮನೆ ಇಡೀ ಅದನ್ನ ತೋರಿಸ್ಕೊಂಡು ಬಂದು ಮನೆ ಹೊರಗಡೆ ನಿಂತ್ಕೊಂಡು ಮನೆ ಸುತ್ತ 7 ಪ್ರದಕ್ಷಿಣೆ ಹಾಕ್ಬೇಕು. ಪ್ರದಕ್ಷಿಣೆ ಹಾಕೋಕೆ ಅನುಕೂಲ ಇಲ್ದಿದ್ರೆ ನಿಂತ ಕಡೆನೆ ನೀವು 7 ಸಾರಿ ಸುತ್ತಿ ಅದರ ನಂತರ ಆ ಗಿಡನ ಒಂದು ಪಾಟಲ್ಲಿಟ್ಟು ಬೆಳೆಸಿ. ಆ ಗಿಡ ಯಾವ ರೀತಿ ಬೆಳೆಯುತ್ತೋ ಅದೇ ರೀತಿ ನಿಮ್ ಮನೆ ಸಂಪತ್ತು ಕೂಡ ಬೆಳೀತಾ ಹೋಗುತ್ತೆ. ಆದ್ರೆ ಈ ಪರಿಹಾರನ ಸಂಜೆ 6 ಗಂಟೆ ಒಳಗಡೆ ಮಾತ್ರನೇ ಮಾಡ್ಕೋಬೇಕು. ಹಾಗೆ ಇದನ್ನ ಯಾವ ಅಮಾವಾಸ್ಯೆ ದಿನ ಬೇಕಾದ್ರೂ ಮಾಡ್ಕೋಬಹುದು.
ಆದ್ರೆ ನಾಳೆ ಜ್ಯೇಷ್ಠ ಅಮಾವಾಸ್ಯೆ, ಹಾಗೆ ತುಂಬಾ ಪವರ್ಫುಲ್ ಅಮಾವಾಸ್ಯೆ ಆಗಿರೋದ್ರಿಂದ ನಾಳೆ ಮಾಡ್ಕೊಂಡ್ರೆ ಇದಕ್ಕೆ ಶಕ್ತಿ ಇನ್ನಷ್ಟು ಜಾಸ್ತಿ ಬರುತ್ತೆ. ಹಾಗೆ ನಾನು ಇದುವರೆಗೆ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ವೇಳೆ ನೀವಿನ್ನೂ ಕೂಡ ಆಲೋವೆರಾ ಗಿಡ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿಲ್ಲ ಅಂದ್ರೆ ನಾಳೆ ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನ ತಲೆ ಕೆಳಗಾಗಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಕೊಂಡ್ರೆ ತುಂಬಾ ಒಳ್ಳೇದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.